ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮಂಜುನಾಥ್ ನಾಲ್ವರ್ಕರ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿಯಲ್ಲಿ ಈಗಾಗಲೇ ಕಲಬುರಗಿ ವಿಮಾನ ನಿಲ್ದಾಣ ಇತ್ತೀಚೆಗೆ ಪ್ರಾರಂಭವಾಗಿದ್ದು, ನಂತರ ಸುಮಾರು ದಿನಗಳಿಂದ ವಿಮಾನ ಸೇವೆಯನ್ನು ಈ ಭಾಗದ ಜನರು ಸೇರಿದಂತೆ ರಾಜಕೀಯ ನಾಯಕರುಗಳಿಗೆ, ಉದ್ಯಮಿಗಳಿಗೆ, ಅಧಿಕಾರಿಗಳಿಗೆ ತುಂಬಾ ಅನುಕೂಲವಾಗಿದ್ದು, ಆದರೆ ಏಕಾಏಕಿ ಕಲಬುರಗಿ ವಿಮಾನ ಸೇವೆ ತಾತ್ಕಾಲಿಕವಾಗಿ ಪ್ರಯಾಣ ನಿಲ್ಲಿಸಿದ್ದು, ಈ ನಿಲ್ದಾಣದ ಬಗ್ಗೆ ಜಿಲ್ಲಾ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಸಂಸದರಾಗಲಿ, ಅಧಿಕಾರಿಗಳಾಗಲಿ ವಿಮಾನ ಸೇವೆ ಪ್ರಯಾಣ ರದ್ದುಗೊಳಿಸಿದ್ದು ಯಾಕೆ ಮೌನ ಎಂದು ಒಕ್ಕೂಟ ತುಂಬಾ ಬೇಸರ ವ್ಯಕ್ತಪಡಿಸುತ್ತಿದೆ ಎಂದರು. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ 18ರಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈಗಾಗಲೇ ನಮ್ಮ ಜೊತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಇವತ್ತು ತಮ್ಮ ಮುಂದೆ ಪತ್ರಿಕೆಗೋಷ್ಠಿ ಮಾಡೋಕ್ಕೆ ಬಂದಿದ್ದೇವೆ. ಈಗಾಗಲೇ ಡಿಸೆಂಬರ್ ತಿಂಗಳಿಂದ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಅಧಿವೇಶನವನ್ನು ಪ್ರಾರಂಭಗೊಂಡಿದೆ. ಆದರೂ ಕೂಡ ಇಲ್ಲಿವರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು, ಈ ಭಾಗದ 13 ಜಿಲ್ಲೆಗಳ ಶಾಸಕರುಗಳು, ಇವತ್ತು ಸಚಿವರುಗಳು, ಇವತ್ತು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲೂ ಕೂಡ ಈ ಭಾಗದ ಅಭಿವೃದ್ಧಿ ಬಗ್ಗೆ, ಈ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಬ್ಬರೂ ಕೂಡ ಶಾಸಕರು ಮಾತಾಡದೇ ಇರುವುದು ಭಾಳ ನೋವಿನ ವಿಷಯ. ಅದಲ್ಲದೆ ಕೂಡ ಇವತ್ತು ಕಾಟಾಚಾರಕ್ಕಾಗಿ ಬೆಳಗಾವಿಯಲ್ಲಿ ಅಧಿವೇಶನವನ್ನು ಉತ್ತರ ಕರ್ನಾಟಕ ಚಳಿಗಾಲ ಅಧಿವೇಶನ ಕರೆದು ಕೇವಲ CM ಕುರ್ಚಿ ಗುದ್ದಾಟಕ್ಕಾಗಿ ಇವತ್ತು ಪಾರ್ಟಿಗಳನ್ನು, ಮೀಟಿಂಗ್ಗಳನ್ನು ಮಾಡೋಕ್ಕೆ ಇವತ್ತು ಬೆಳಗಾವಿ ಒಂದು ವೇದಿಕೆ ಆಗಿಬಿಟ್ಟಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು, ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು, ಈ ಸಮಸ್ಯೆಗಳ ಕುರಿತು ಶಾಸಕರು ಧ್ವನಿ ಎತ್ತಲ್ಲ ಅನ್ನೋದಕ್ಕೆ ನಾವು ಒಕ್ಕೂಟ ವತಿಯಿಂದ ಭಾಳ ಬೇಜಾರವನ್ನು ವ್ಯಕ್ತಪಡಿಸ್ತೇವೆ. ಅದಲ್ಲದೆ ಕೂಡ ಇವತ್ತು ಈಗಾಗಲೇ ಸಚಿನ್ ಅವರು ಹೇಳಿದಂತೆ ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದಂಥ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ದೊಡ್ಡ ಒಂದು ವಿಭಾಗಿ ಕೇಂದ್ರಕ್ಕೆ ಸತತವಾಗಿ ಎಲ್ಲ ರೀತಿಯ ನಮಗೆ ಅನ್ಯಾಯವನ್ನು ಆಗ್ತಾನೇ ಇದೆ. ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಅನ್ಯಾಯ ಆಯಿತು. ಈ ಭಾಗದಲ್ಲಿ ಅಭಿವೃದ್ಧಿ ಕೊಡಬೇಕಾದ್ರೂ ಕೂಡ ಇವತ್ತು ಹಿನ್ನೆಟ್ಟಾಗ್ತಾ ಇದೆ. ಅನುದಾನ ನೀಡುವಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಬಹುದೊಡ್ಡ ಒಂದು ವಿಮಾನ ನಿಲ್ದಾಣವನ್ನು ಕಲಬುರಗಿಯಲ್ಲಿ ಈಗಾಗಲೇ ಪ್ರಾರಂಭಗೊಂಡಿತ್ತು. ಅದ ನಂತರವಾಗಿ ಈ ಭಾಗಕ್ಕೆ ಜನರಿಗೆ ತುಂಬ ಅನುಕೂಲ ಕೂಡ ಆಗಿತ್ತು. ಯಾಕಂದರೆ ಸುಮಾರು ಜನರು ಇವತ್ತು ಒಂದು ಗಂಟೆಯಲ್ಲಿ ಬೆಂಗಳೂರಿಗೆ ಹೋಗಿ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಬರೋಕೆ ಅಧಿಕಾರಿಗಳಿಗಾಗಿರ್ಬೋದು, ಇವತ್ತು ರಾಜಕಾರಣಿಗಳಿಗಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಈ ಎಲ್ಲದೂ ಕೂಡ ಇವತ್ತು ಈ ಒಂದು ವಿಮಾನ ನಿಲ್ದಾಣ ಪ್ರಾರಂಭ ಆಗಿದೆ. ಈ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಉದ್ಯಮಿಗಳು ಬರ್ತಾರೆ, ಇಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕ್ತವೆ ಅಂತೇಳಿ ಕನಸು ಕಟ್ಕೊಂಡಿದ್ದಾರೆ ಜನರು. ಆ ಕನಸಿಗೆ ಇವತ್ತು ಮಸಿ ಬೀಳುವಂಥ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ಇವತ್ತು ಈ ಭಾಗದ ಶಾಸಕರುಗಳು, ರಾಜಕಾರಣಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಯಾಕೆ ಮೌನ ವಹಿಸಿದ್ದೀರಿ, ಈ ವಿಮಾನ ನಿಲ್ದಾಣಕ್ಕೆ ತೊಂದರೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವನ್ನು ಕೊಡಬೇಕು. ಅದನ್ನು ಬಿಟ್ಟು ಇವತ್ತು ಬೀದರ್ ಮೂಲಕವಾಗಿ, ಹೈದರಾಬಾದ್ ಮೂಲಕವಾಗಿ, ಮತ್ತು ವಿಮಾನ ಮೂಲಕವಾಗಿ ತಾವು ಪ್ರಯಾಣ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆಗೆ ಕಲಬುರಗಿ ಜನರಿಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಮೂಲಕವಾಗಿ ಕೂಡಲೇ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.